ಇಲ್ಲಿ ಕಿಂಗ್ ಈಸ್ ಅಲೈವ್ ಅಂದ್ರೆ ಏನು? ನಾನು ಸರಿ ಇರಲ್ಲ ಹಂಗೆ. ಅಲೈವ್ ಅಂದ್ರೆ ಏನು? ಆಯ್ತು, ಮತ್ತೆ ನೋಡುವ. ಈಗ ಬದುಕಿದ್ದಾರೆ, ಆ ಪದವಿಗೆ ಹೇಳಿರ್ಬೇಕು, ಅವರು ಪದವಿಗೆ ಹೇಳಿರ್ಬೇಕು. ಅಲ್ಲ, ಏನ್ ಕೇಳಬೇಕು? ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್? ಇದಾರಲ್ಲ ಇಲ್ಲಿ ಗಟ್ಟಿಗೆ ಕಲ್ಲು ಬಂಡೆ ತರ ಇಲ್ಲೇ ಕೂತಿದ್ದಾರೆ. ಅಲ್ಲ ಡೌಟ್ ಬಂದ್ಬಿಟ್ಟೈತೆ ಸರ್, ಇಡೀ ರಾಜ್ಯದಲ್ಲಿ ಡೌಟು. ಅಭಿವೃದ್ಧಿ ಪ್ರಶ್ನೆ ಎಲ್ಲಿ ಬರ್ತೈತೆ ಡೌಟ್ ಇರೋವಾಗ? ಒಬ್ಬ ಪರೀಕ್ಷೆಗೆ ಹೋಗೋ ವಿದ್ಯಾರ್ಥಿಗೆ ಡೌಟ್ ಬಂದ್ರೆ ಪರೀಕ್ಷೆ ಒಳಗಡೆ ಏನ್ ಬರೀತಾನೆ? ಇಲ್ಲಿ ಡೌಟ್ ಬಂದ ಮುಖ್ಯಮಂತ್ರಿ ಯಾರು ಅಂತ ಕೂತಿದ್ದಾರೆ. ಯಾರು ಕೆಲಸ ಮಾಡ್ತಾ ಇಲ್ಲ. ಈಗ ಅಧಿಕಾರಿಗಳು ಒಬ್ರು ಕೆಲಸನೇ ಮಾಡ್ತಾ ಇಲ್ಲ. ಒಂದೇ ಒಂದು ಇವತ್ತು ಇಲ್ಲಿ ನಿಮ್ ಪರವಾಗಿ ಹೇಳಿದ್ರಿ, ಸ್ವಾಮಿ ನಿಷ್ಠೆ ಅಂತ ಹೇಳಿದ್ರೆ ಒಂದು ಸ್ವಾಮಿ ನಿಷ್ಠೆ ಇಲ್ಲ. ಸಭಾಧ್ಯಕ್ಷ ಒಂದು ಎಕ್ಸ್ಪ್ಲನೇಷನ್ ಕೊಡ್ಲ ಪ್ಲೀಸ್ ಅಶೋಕಣ್ಣ. ಸಭಾಧ್ಯಕ್ಷ ನಿನ್ನೆ ಪ್ರೆಸ್ನವರೆಲ್ಲ ಕೇಳಿದ್ರು ಸಭಾಧ್ಯಕ್ಷ, ನಾಯಕತ್ವ ಏನಾದರೂ ಚೇಂಜ್ ಇದೆಯಾ, ಐಂದ ವರ್ಗದ ನಾಯಕರು ಯಾರಾಗಬೇಕು ಅದು ಇದು ಅಂತ ಹೇಳಿ ನಮ್ಮ ಹರಿಪ್ರಸಾದ್ ಸಾಹೇಬ್ರು ಹೇಳೋರೆ ಅಂತ ಹೇಳಿದ್ರು ಸರ್. ಅದು ಕೇಳಿದೆ ಸಭಾಧ್ಯಕ್ಷರೇ, ಕಿಂಗ್ ಈಸ್ ಅಲೈವ್ ಅನ್ನೋದು ಅದು ಹೇಳ್ಬಾರ್ದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳ್ಬಾರ್ದು. ಆದರೆ ಹೇಳ್ಬೇಕಾದ ಅನಿವಾರ್ಯತೆ ಇದೆ. ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ ಗಟ್ಟಿಮುಟ್ಟಿಯಾಗಿ. ಅಶೋಕಣ್ಣ ಏನು ಹೇಳಿದ್ರೆ ಅದನ್ನೇ ರಿಪೀಟ್ ಮಾಡಿದೆ ಅಧ್ಯಕ್ಷ. ಗಟ್ಟಿಮುಟ್ಟಾಗಿ ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ ಯಾರು ನನ್ನ ಬದಲು ಯಾರು ನಾಯಕ. ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ, ನಮ್ಗೆ ಅವ್ರು ತೀರ್ಮಾನ ಮಾಡ್ತಾರೆ. ಮತ್ತು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಣ್ಣ ತಮ್ಮಂದ್ರ ಥರ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಸಭಾಧ್ಯಕ್ಷರೇ ಈ ತರ ಸರ್ಕ್ಯಾಸ್ಟಿಕ್ ಆಗಿ ಆಯ್ತಪ್ಪ ಅಲ್ಲ ವಿಜೇಂದ್ರ ಕೆಲಸ ಮಾಡ್ತಾವ. ಸುಮ್ಮನೆ ಸರ್, ಮಾನ್ಯ ಕನ್ಕ್ಲೂಡ್ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ, ಆಮೇಲೆ ಹೇಳೋಣ. ನಿಯತ್ತು ಅಂದ್ರೆ ಸುರೇಶ್ ಅಂತ ಒಂದ್ ನಿಮಿಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತು, ನಾನು ಕಾಂಗ್ರೆಸ್ ಪಾರ್ಟಿಗೆ ನಿಯತ್ತು. ನಾನು ಸಿದ್ದರಾಮಯ್ಯ ಸಾಹೇಬರು ಅಲ್ಲ ಸಭಾಧ್ಯಕ್ಷ ಕನ್ಕ್ಲೂಡ್ ಮಾಡ್ಬಿಡ್ತೀನಿ ಸಭಾಧ್ಯಕ್ಷರೇ. ಸುಮ್ನೆ ಏನೇನೋ ದಾರಿ ತಪ್ಪಿಸ್ತಾವ್ರೆ ಸಭಾಧ್ಯಕ್ಷ. ಅಣ್ಣ ತಮ್ಮಂದಿರ್ತಾರ ಅವ್ರಿಂದ ನಗ್ತಾರಲ್ಲ, ಹಂಗಾದ್ರೆ ಫಸ್ಟ್ ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಹೆಂಗ ನೋಡ್ಕೊಂಡ್ರಿ ಬಿಡಿ. ನಿಮ್ಮಲ್ಲೇ ಶುರುವಾಗಿದೆ. ಅಧ್ಯಕ್ಷರು ಚೇಂಜ್ ಮಾಡ್ತೀರಿ ಅಂತ ಹೇಳಿ ಇದನ್ ಬಿಟ್ಟು ಎಲ್ಲ ಮಾತಾಡ್ತವ್ರ ಸಭಾಧ್ಯಕ್ಷರ. ತಪ್ಪೇನೈತೆ ಅದರಲ್ಲಿ? ನಾವು ಕರೆಕ್ಟ್ ಆಗಿ ಕೆಲಸ ಮಾಡ್ತವ್ರೆ ಸಭಾಧ್ಯಕ್ಷರೇ. ಯಾವ ರೀತಿ ಇರ್ತದೆ ಅಧಿಕಾರಿ ಇರ್ಲಾರ್ದ್ರೆ ಇಂತ 100 ಗುಂಪಾಗಿತ್ತೆ. ಉಪಮುಖ್ಯಮಂತ್ರಿಗಳು ಒಂದೇ ಕಡೆ ಊಟ ಮಾಡಿದ್ರು ನಿಮ್ಗೆ ನಿಮಗೆ ನೀವೆಲ್ಲ ನೋಡಕ್ ನೀವೇನ ಮಾಡಕ್ ಸಾಧ್ಯತೆ ಇದೆ? ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಅವ್ರಿಗೆ ನಾನು ಉಪಮುಖ್ಯಮಂತ್ರಿಗಳಿಗೆ ಸಪೋರ್ಟ್ ಮಾಡಿದ್ರೆ ಆರ್ ಅಶೋಕರ್ ಮಾಡ್ತಾರಾ? ಅವರು ಬರೀ ಖಾಲಿ ಸನ್ಮಾನ್ಯ ಅಧ್ಯಕ್ಷರೇ, ನೋಡಿ, ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರು ಕಾಂಗ್ರೆಸ್ ಅಧ್ಯಕ್ಷರಾಗಬೇಕು ಅನ್ನೋ ತೀರ್ಮಾನ ಮಾಡೋದು ಕಾಂಗ್ರೆಸ್ ಪಾರ್ಟಿದು. ಯಾರು ಮುಖ್ಯಮಂತ್ರಿ ಅನ್ನೋದು ತೀರ್ಮಾನ ಮಾಡೋದು ಎಲೆಕ್ಷನ್ ಮುಂಚೆನೂ ಅವ್ರು ಹೇಳಿರ್ತಾರೆ, ನಾನು ರಾಜ್ಯಕ್ಕೆ ನಾನು ಈ ಥರ ಅಂತ ಹೇಳಿರ್ತಾರೆ. ಆಮೇಲೆ MLAಗಳು ತೀರ್ಮಾನ ಮಾಡ್ತಾರೆ. ಅದು ಪಾರ್ಟಿದಲ್ಲ, ಅದು ಡೆಮಾಕ್ರಸಿಯಲ್ಲಿ ಅದು ಜನಗಳದು, MLAಗಳದು. ಅದು ಅದರಿಂದ ಇದು ರಾಜ್ಯಕ್ಕೆ ಅಭಿವೃದ್ಧಿಗೆ ತೊಡಕಾಗ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದು. ನನಗೇನು ಯಾರಾದರೂ ನನಗೇನು ಇದಿಲ್ಲ. ನಾವು ಇವತ್ತು ಸಿದ್ದರಾಮಯ್ಯನವ್ರು ಇಲ್ಲಿ ನೋಡ್ತಾ ಇದ್ದೀರಿ. ಆದರೆ ದಿನನಿತ್ಯ ಪತ್ರಿಕೆಯಲ್ಲಿ ಎಲ್ಲಾದ್ರೂ ಒಂದು ಕಡೆ ಎಂಡ್ ಆಗ್ಬೇಕಲ್ಲ, ಎಂಡ್ ಆಗ್ಬೇಕು. ಏನ್ ಹೇಳ್ತಾ ಇದ್ದಾರೆ?